ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಗಂಡಂದಿರ ನೋವಿಗೆ ಇಲ್ಲ ಮುಲಾಮು. ಅಯ್ಯೋ ಸದ್ಯಕ್ಕೆ ನನ್ನ ಹತ್ರನೇ ಹೇಳಿ. ಸೀತಮ್ಮ, ಹೇಗೂ ಸಮರ್ಥಂಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಲ್ಲ, ಅದನ್ನ ಸ್ವಲ್ಪ ಹಂಗೆ ಚೇಂಜ್ ಮಾಡ್ಬಿಡಿ. ಸಮರ್ಥನ ಬದಲಾಗಿ ನನಗೆ ಒಂದು ಹುಡುಗಿನ ಹುಡುಕ್ಬಿಟ್ಟು ಮದುವೆ ಮಾಡ್ಬಿಡಿ. ಹಾಗೆ ನನ್ನ ಹೆಂಡತಿ ಫುಲ್ ರೈಸ್ ಜೊತೆ ಸಂಸಾರ ಮಾಡಿ ಮಾಡಿ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಅಯ್ಯೋ ಸೊರಗಿ ಸೋರೆಕಾಯಿ ಆಗಿರೋ ಈ ಮಗಕ್ಕೆ ಯಾರು ಹೆಣ್ಣು ಕೊಡ್ತಾರೆ? ಬಾಳೆ ದಿಣ್ಣಾಗಿರೋ ನನ್ನ ಮಗನ್ಗೆ ಹೆಣ್ಣು ಕೊಡ್ತಿಲ್ಲ, ಇನ್ನು ಈ ಮಗಕ್ಕೆ ಹೆಣ್ಣು ಕೊಡ್ತಾರಾ? ಸಾಕ್ ಸುಮ್ನೆ. ಸೀತಮ್ಮ, ನೀವ್ಯಾರು? ಸೀತಾದೇವಿ. ನೀವು ಮನಸ್ಸು ಮಾಡಿದ್ರೆ ಸೋರೆಕಾಯಿನ ಹೀರೆಕಾಯಿ ಮಾಡ್ತೀರಾ, ಹೀರೆಕಾಯಿನ ಸೋರೆಕಾಯಿ ಮಾಡ್ತೀರಾ. ದೊಡ್ಡ ಮನಸ್ಸು ಮಾಡಿ ಒಂದು ಹುಡುಗಿನ ಹುಡುಕಿ ಮದ್ವೆ ಮಾಡಿಸಿ. ಸುಮ್ನೆ ನನ್ನ ಹತ್ರ ತಮಾಷೆ ಮಾಡ್ಬೇಡಿ. ನಾನು ಯಾರ ಮಾತು ಕೇಳೋಳಲ್ಲ. ಯಾಕೆ ಬಂದು ನನ್ನನ್ನು ಯಾಮರ್ಸ್ಬೇಕು ಅಂತ ಕಾಯ್ತಾ ಇರ್ತೀರಲ್ವಾ ನೀವೆಲ್ಲ? ಸೀತಮ್ಮ ಅವ್ರೆ, ನನಗೆ ಜೀವನ ಜಿಗುಪ್ಸೆ ಆಗ್ಬಿಟ್ಟಿದೆ. ನನ್ನನ್ನ ನನ್ನ ಹೆಂಡತಿ ಉಪಯೋಗ ಇಲ್ದವನು ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಕತೆಗೆ ನಾನು ಒಬ್ನೇ ಹೀರೋ, ನಾನು ಒಬ್ನೇ ನಾಯಕ. ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ನೀವ್ ಯಾವ ಸೀಮೆ ನಾಯಕರಿ? ನೀವು ನಿಮ್ ಹೆಂಡತಿಗಷ್ಟೇ ನಾಲಾಯಕಲ್ಲ, ಎಲ್ರ ಕಣ್ಣಲ್ಲೂ ನಾಲಾಯಕೆ ಇದ್ದೀರಾ. ಗಂಡ್ಸು ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಹೇಗಿರ್ಬೇಕು? ಮೈಯಲ್ಲಿ 100 ಆನೆ ಬಲ ಇರ್ಬೇಕು, ಕಣ್ಣಲ್ಲಿ ಬೇಟೆಗೆ ಗುರಿ ಇಡೋ ತೀಕ್ಷ್ಣತೆ ಬೇಕು, ಕಾಲಲ್ಲಿ ಚಿರತೆ ವೇಗ ಇರ್ಬೇಕು. ಆದ್ರೆ ನಿಮ್ಗದು ಯಾವ್ದು ಇಲ್ವಲ್ರಿ. ಚೆನ್ನಾಗ್ ತಿಂದು ಉಂಡು ಮರಕ್ ಸುತ್ತ ಹಾಕೊಂಡಿರ್ತಲ್ಲ ಹೆಬ್ಬಾವು, ಆ ತರ ಇದೀರಾ. ಹೀಗಿರುವಾಗ ಯಾವ ಹೆಂಡತಿ ಸುಮ್ನಿರ್ತಾಳೆ? ಸೀತಮ್ಮ, ನೀವ್ ಹೇಳೋದ್ ನೋಡಿದ್ರೆ ನಿಮ್ ಗಂಡನು ಹೀಗೆ ಇದ್ರು ಅನ್ಸುತ್ತೆ. ಅದಕ್ಕೆ ಅವ್ರನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದೀರಲ್ವಾ? ನೋಡಿ, ಹೀಗೆಲ್ಲ ಮಾತಾಡ್ತಾ ಇದ್ರೆ ಹಲ್ಲು ಉದುರಿಸ್ಬಿಡ್ತೀರಾ.